ಎಲ್ಲರಿಗೂ ನಮಸ್ಕಾರ. ನಾನೀಗ ಒಂದು 3 ಜನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಮಡಿಕೇರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ದೀನಿ. ಸೊ ಇವಾಗ ನಾನು ನಮ್ಮ ಮನೆಯಿಂದ ನಾಗಸಂದ್ರ ಹೋಗ್ತೀನಿ. ನಾಗಸಂದ್ರದಲ್ಲಿ ಗೋವರ್ಧನ್ ವೆಯ್ಟ್ ಮಾಡ್ತಾ ಇದ್ದಾನೆ. ಅವನ್ನ ಕರ್ಕೊಂಡು ನಾವು ಮೊದಲು ಇದಕ್ಕೆ ಹೋಗ್ತೀವಿ, ಎಲ್ಲಿ ನೆಲಮಂಗಲ ಹೋಗ್ತೀವಿ. ನೆಲಮಂಗಲದಿಂದ ಅಲ್ಲಿ ಮನೋಹರ್ ಮತ್ತು ಮಂಜುನಾಥ್ ಬರ್ತಾರೆ. ಅವ್ರನ್ನ ಪಿಕ್ ಮಾಡಿಕೊಂಡು ನಾವು ಇಲ್ಲಿಂದ ಮಡಿಕೇರಿ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಮ ಮಡಿಕೇರಿಗೆ ಬಂದುಬಿಟ್ಟು ಕೊಡಗು ಅಂತಲೂ ಕರೀತಾರೆ, ಮತ್ತು ಇಂಡಿಯಾದ ಸ್ಕಾಟ್ಲೆಂಡ್ ಅಂತಲೂ ಕರೀತಾರೆ. ಕೊಡಗು ಬಂದುಬಿಟ್ಟು ನಮ್ಮ ಭಾರತದಲ್ಲಿ ಒಂದು ಪಾಪ್ಯುಲರ್ ಹಿಲ್ ಸ್ಟೇಷನು. ಬರೀ ಹಿಲ್ ಸ್ಟೇಷನ್ ಅಷ್ಟೇ ಅಲ್ಲ, ಇದು ಕೊಡಗು ಬಂದುಬಿಟ್ಟು ಕಾಫಿಗೆ ತುಂಬ ಫೇಮಸ್ಸು. ಅದಲ್ಲದೆ ವೀರಯೋಧರಿಗೂ ಫೇಮಸ್ಸು. ಯಾಕಂದರೆ ನಮ್ಮ ಕೊಡಗುಯಿಂದ ತುಂಬ ಜನ ನಮ್ಮ ಸೇನೆಗೆ ಸೇರ್ಕೋತಾರೆ. ಸೊ ಅದರಿಂದ ಕೊಡಗು ವೀರಯೋಧರಿಗೂ ಕೂಡ ತುಂಬ ಫೇಮಸ್ಸು. ಸೊ ನಾನು ನಮ್ಮ ಫಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾನು ಇವ್ರನ್ನ ಮಂಜುನಾಥ್ ಮತ್ತು ಮನೋಹರ್ ಅಂದ್ಕೊಂಡಿದ್ದೆ, ಬಟ್ ಅವ್ರು ಇರಲಿಲ್ಲ. ಇದೇ ಶಾಪಲ್ಲಿ ನಾವು ಐಸ್ ಕ್ರೀಮ್ ತಿಂದಿದ್ದು, ಇವನೇ ಕೊಡಿಸಿದ್ದು. ಇದು ಬೆಂಕಿ ನಡಿ. ಗುರು ನಡೀರಿ ಗುರು, ಹೋಗೋಣ. ನಾನು ಈ ಗಾಡಿಗೆ ಹೋಗ್ತೀನಿ, ಕಂಫರ್ಟ್ ಐತೆ ಮಗ. ಬ್ಯಾಗ್ ತೆಗಿಲ್ಲ ಇಲ್ಲ ಹೇಳ್ಬೇಕು. ಬ್ಲಾಗಿಗೆ ಕಂಟೆಂಟಾ? ಓ ಇಲ್ಲೈತಾ ಕಾಲಿಡೋದು? ಇದು ಅದೇ. ಬನ್ನಿ ಹೋಗೋಣ. ಯಾರು ಮಂಜ ಮಗ ಒಂದು ಹೆಲ್ಪ್, ಈ ಬ್ಯಾಗ್ ಮಧ್ಯಕ್ಕೆ ಹಾಕಿ ಸಿದ್ದು ಬ್ಯಾಗ್ ಕೊಡಿ, ಮಧ್ಯಕ್ಕೆ. ಯಾಕೆ ಏನಾಯ್ತು? ಈ ತೂಕ ಸ್ವಲ್ಪ. ಹಾಂ ಸಿದ್ದು తీసుకో, ಕಡಿಮೆ ತಂದಿದ್ದು. ಏನೋ ನೆಟ್ವರ್ಕೇ ಬರ್ತಾ ಇಲ್ಲ. ಕೊಡಪ್ಪ. ಐತೆ ನೋಡಿ. ಜಮಲೆ 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 ಜಮಲೆ. ಹೆಂಗನ್ಸ್ತಾ ಇದೆ ಹೋಗಕ್ಕೆ? ಮಂಜ ಅವರೇ ಹೆಂಗ ಅನಿಸ್ತಾ ಇದೆ? తీసుకోಳ ಮಂಜ. ಖಾರ ತುಂಬ ಅನಿಸ್ತಾ. ಬುಕ್ಕಿಂಗ್ ಇದೆ. ಹಾಂ ಇದೆ. ಏನಿದೆ? ಮನೋಹರ ಪಾರ್ಕಿಂಗ್ ಅಲ್ಲ, ಬಸ್ ತಗೊಂಡು ಮುಂದೆ ಹೋಗ್ಬೇಕು. ಮೇಲೆಲ್ಲ ಕರ್ಕೊಂಡು ಹೋಗ್ತಾನೆ ಇವನು. ಆಮೇಲೆ ಅಲ್ಲೊಂದಿಬ್ರು ಜನ ಅವ್ರೆ, ಸುಮ್ಮನೆ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. 2 years ಆದ್ಮೇಲೆ ಮೀಟ್ ಮಾಡ್ತಾ ಇದ್ದೀವಿ. 2 years ಆದ್ಮೇಲೆ ಮೀಟ್ ಮಾಡ್ತಾ ಇದ್ದೀವಿ. ಆಮೇಲೆ ಮಂಜಾನ ಇನ್ನೇನಿಲ್ಲ, ಸ್ವಲ್ಪ ಹತ್ತಾ ಇದ್ದೀವಿ ಮೇಲೆ. ನೋಡೋಣ ಹೆಂಗಿದೆ ರೂಮ್ ಅಂತ. ಒಂದು ನಿಮಿಷ. ದಿಸ್ ಇಸ್ ಪ್ಲಾನ್ ಫ್ರಮ್ ಮನೋಹರ. ಎಸ್, ಮನೋಹರ ಮ್ಯಾಮ್ ಆ್ಯಂಡ್ ಮುದ್ದಣ್ಣನ. ಹಾಂ. ಆಮೇಲೆ ಸ್ವಲ್ಪ ಸುಸ್ತಾಗ್ತಾ ಇದೆ, ನಿದ್ದೆನೂ ಬರ್ತಾ ಇದೆ, ಹೊಟ್ಟೆನೂ ಹಚ್ಚುತ್ತಾ ಇದೆ. ಮನೋಹರು ಏನು ತಿನ್ನಿಸ್ದೆ ಕರ್ಕೊಂಬಂದವನೆ, ಮನೋಹರ. ಬಟ್ ಏನಾಗಲ್ಲ. ರೂಮ್ ನೋಡಿ ಫ್ರೆಂಡ್ಸ್ ನಮ್ದು ಹೆಂಗಿದೆ. ಬಟ್ ಬೇರೆಯವ್ರ ರೂಮ್ ಇದು, ನಮ್ಮದಲ್ಲ. ನಮ್ಮದು ಸ್ವಲ್ಪ ಕಾಸ್ಟ್ಲಿಯಸ್ಟ್ ರೂಮು ಎಲ್ಲರಿಗಿಂತ. ಯಾಕಂದರೆ ನಾವು VIP ಗಳೆಲ್ಲ ಬೆಂಗಳೂರಿಂದ ಬಂದಿರೋದು. ಆಮೇಲೆ ಇವಾಗ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನಮ್ಮ ರೂಮು. ಇದೇ ನಮ್ಮ ರೂಮು, ಇದೇ ನಮ್ಮ ರೂಮು. ಆಮೇಲೆ ಇದು ನಮ್ಮ ರೂಮು. ಇಲ್ಲಿ ಇಬ್ಬರು ಜನ ಅವರೇ. ನನಗೆ ನಂಬಿಕೆ ಇಲ್ಲ. ನೋಡಿ ಇವಾಗಲೇ ಹೊರಗಡೆ ಹಾಕ್ತಾವ್ರೆ. ಹಾಂ ನೋಡಿ ಫ್ರೆಂಡ್ಸ್, ಇವಾಗಲೇ ಹೊಡಿತಾವ್ರೆ. ಆಮೇಲೆ ಸಿಗೋಣ ಫ್ರೆಂಡ್ಸ್. எப்படி இருக்குங்க? நல்லா இருக்குங்க. ಇದು ನಮ್ಮ ಲೈಟು.
ಇದು ನನ್ನ ಬೆಡ್ಡು, ಅದವ್ರು 3 ಜನರ ಬೆಡ್ಡು. ಇದು ನಮ್ಮ ವಾಶ್ರೂಮು. ಆಮೇಲೆ ಇದು ನನ್ನ ಟ್ಯಾಪು. ಆಮೇಲೆ ಇದು ನಮ್ಮ ಕಬೋರ್ಡು. ಆಮೇಲೆ ಇದು ನಮ್ಮ ಲೈಟು. ಆಮೇಲೆ ಬನ್ನಿ ಹೊರಗಡೆ ಹೋದ್ಮೇಲೆ ಇದು ತೋರಿಸ್ತೀನಿ ರೆಸಾರ್ಟು. ಅಲ್ಲಿ ನೋಡಿ CC ಕ್ಯಾಮ್ರಾ ಹಾಕವ್ರೆ ರೂಮಲ್ಲಿ. ಇಲ್ಲಿ 3 ಜನ ತಿಂತವ್ರೇನೋ. ಹೊಟ್ಟೆ ಸಿತೈತೆ ನನಗೆ, ಏನೂ ಕೊಡಿಸ್ತಾ ಇಲ್ಲ ಇನ್ನೂರು. ಏನು ಹೇಳಿದ್ರು? ನನಗೆ ಊಟ ಕೊಡಿಸಿದ್ರೆ ಅವಾಗ ನಿದ್ದೆ ಮಾಡ್ತೀನಿ ನಾನು. ಎಲ್ಲಿ ಏನು ನಿಂದೇನು? ಎಲ್ಲಿ ಕರೋಕೆ ಎಲ್ಲಿ? ಪ್ರಾಕ್ಟೀಸ್ ಮಾಡೋಣ. ಕರೋಕೆ ಎಲ್ಲೋ? ಕರೋಕೆ ಕರೋಕೆ ಹೈ ಕರೋಕೆ ಎಲ್ಲಿ? ಇನ್ನೂ ವಿಚಾರಿಸೋಣ. ಅವ್ರು ನೈಟ್ ಎಲ್ಲೋ ಪ್ಲಾನ್ ಮಾಡಿರ್ತಾರೆ ಎಲ್ಲರಿಗೂ. ಎಲ್ಸೇ ಇಲ್ಲ, ಕೂಲರ್ ಅದು ಸೌಂಡ್ ಮಾಡ್ತದೆ. ಬಂದ್ ಮಾಡಲ್ಲ, ಆನ್ ಮಾಡಬೇಡ. ಅದ್ ನಾಡ್ರು ನಾಡ್ರಿ. ಆಡು. ನಾನು ಆಡ್ತೀನಿ, ನಂದಾದ್ರು ವಿಡಿಯೋ ಮಾಡಿ. ಗೋವರ್ಧನ್ ಅಲಿಯಾಸ್ ಕಡ್ಡಿ ಅವರು ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಬೌಲಿಂಗ್ ಮಾಡುತ್ತಿದ್ದಾರೆ. ಅವರ ಬೌಲಿಂಗ್ಗೋಸ್ಕರ ನೋಡಿ ಪ್ರೇಕ್ಷಕರು ಕೂಗಾಡುತ್ತಿದ್ದಾರೆ. ಇಲ್ಲಿ ಕಳ್ಮಂಜ ಅವರು ಕ್ರಿಕೆಟ್ ಅಯ್ಯೋ ಔಟು, ಜಸ್ಟ್ ಮಿಸ್ಸು. ಮೊಬೈಲ್ ಇರಲಿಲ್ಲ ಅಂದರೆ ಔಟೇ. ಮಂಜುನಾಥ್ ಅಲಿಯಾಸ್ ಮಂಜ ಅವರು ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಅವ್ರ ಬ್ಯಾಟ್ ಸ್ಪೀಡ್ ನೋಡಿದ್ರೇ ಗೊತ್ತಾಗುತ್ತೆ ಯಾವ ಥರದ ಆಟಗಾರರು ಅಂತ. ಕಡ್ಡಿ ಎಸೆಯೋದು ನೋಡಿದ್ರೆ ಬೌಲಿಂಗು ಭಯ ಆಗ್ತಾ ಇದೆ. ಈ ಚಿಕ್ಕ ಬ್ಯಾಟ್ ತಗೊಳ್ಳ ನೀನು, ಈ ಬ್ಯಾಟಿಂದಾನೇ ಸರಿ ನಿನಗೆ. ಮಶ್ರೂಮ್ ಫ್ರೀ ಊಟ ಕೊಟ್ಟಿದ್ದಾರೆ. ಫ್ರೀ ಅಂತವನಲ್ಲ ಇವನು, ಫೇಕ್ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದ್ಬಿಟ್ಟು ಫ್ರೀ ಊಟ ಕೊಡ್ತೀವಿ. ಇದು ಬಂದ್ಬಿಟ್ಟು ನಮ್ಮ ಮಾರ್ನಿಂಗ್ ವ್ಯೂ. ಸ್ವಿಮ್ಮಿಂಗ್ ಪೂಲ್ ಇದೆ, ಆಮೇಲೆ ಈಜಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಪರವಾಗಿಲ್ಲ, ಚೆನ್ನಾಗಿದೆ. ನೋಡ್ಬೇಕೇನಾದ್ರು ಪೀಸ್ಫುಲ್ ಆಗಿದೆ, ಏನು ಡಿಸ್ಟರ್ಬೆನ್ಸ್ ಇಲ್ಲ, ಮಸ್ತಾಗಿದ್ದೀವಿ. ನೋಡೋಣ ಏನು ಮಾಡೋದು ಹೇಳು. 1.5 ಬೈಕ್ ಹಾಕ್ಬಿಟ್ಟು 1.5 ನಡಿಬೇಕು ಅಷ್ಟೇ. ನಡೀರಿ, ಹೆಂಗ ಒಂದು ಬೈಕ್ ಎತ್ಕೊಳ್ರಿ. ಮತ್ತೆ ಕೀಗಳು ಎತ್ಕೋಗುತ್ತೆ. ರೂಮ್ ಕೀ ಕೊಡು ಹಂಗೆ. ಅದ್ರಾಗೆ ಬ್ಯಾಗ್ಗಳಿಗೆ ಹಾಕ್ಬೇಕು. ಮಂಜಾರೆ ಕ್ಯಾಪ್ ಹಾಕೊಂಡು ಹೆಂಗೆ ಅನಿಸ್ತಾ ಐತೆ? ಒಂಥರ ಫೀಲ್ ಅನಿಸ್ತಾ ಇದೆ. ಇನ್ನು ಬಿಸಿಲಾದ್ಮೇಲೆ ಚುಮ್ಮು ಹಿಂಗೆ ಹೋಗ್ಬೇಕಂತ ಹೇಳಿದ್ರಪ್ಪ ಅವರು. ಯಾರು? ಕಡ್ಡಿಯವ್ರ ಜೊತೆ ರಾತ್ರಿ ಮಲಗ್ಬಿಟ್ಟು ಹೆಂಗೆ ಅನಿಸ್ತಾ ಇದೆ? ಅಪ್ಪ ಇವ್ನ ಕಾಲಕ್ಕೆ ನನಗೆ ಜಾಗನೇ ಬಿರ್ಲಿಲ್ಲ ಗುರು. ತಾನೆ ಒದ್ದಾಡ್ತಿಕೊಂಡು ನಾನು ಅಂತ ನೋಡಕ್ಕೆ ಉಲ್ಟಾ ತೋರಿಸ್ತಾ ಇತ್ತು. ಸ್ಟಾರ್ಟ್ ಅಂತ ಹೇಳಪ್ಪ ನೀನು ಫಸ್ಟ್. ಅದಕ್ಕೆ ಇಲ್ಲಿ ನೋಡು, ಅದಕ್ಕೆ ಎಲ್ಲಾದ್ರೂ ಆಫ್ ಆಗಿಬಿಡ್ತದೆ ಅಂತ ಫಸ್ಟ್ ಗೇರ್ಗೆ ಹಾಕೊಳ್ಳಿ ಅಂತ ಹೇಳೋರು. AC ಆಫ್ ಮಾಡಿ. ನಿನಗೆ ನಾನು ಇಲ್ಲೇನಾದ್ರು ನನ್ನ ಜಗದ ಓಡ. ನಾವೆಲ್ಲರೂ ಓಡ್ಕೊಂಬಂದ್ರಿ. ಆರಾಮಾಗಿ ಅಲ್ಲಾಡ್ಕೊಂಡು ಹೆಂಗೆ ಬರ್ತಾವೆ ನೋಡಿ ಗೋವರ್ಧನ್ ನಮ್ಮ ಕಡ್ಡಿ. ಅಂತೂ ಇಂತೂ ಟ್ರೀ ಹೌಸ್ ಬಂದೀವಿ. ಇಲ್ಲಿಂದ ಹಾಫ್ ವೇ ಇದೆ ಅಷ್ಟೇ. ಅವ್ರೇನೋ ಮಾಡಿರ್ತಾರೆ, ನಮ್ಗೆ ಎಲ್ಲಿ ಕೊಡ್ತಾರೆ ಆ ಬ್ರಿಡ್ಜ್ನ. ಅದು ಅವ್ರಿಗೆ ಮಾತ್ರ ಅನ್ಸುತ್ತೆ. ಇಷ್ಟು ದೊಡ್ಡ ಬ್ರಿಡ್ಜ್ ಎಲ್ಲಿಂದ ಮಾಡ್ತಾರೆ 4 ಜನಕ್ಕೋಸ್ಕರ? ಏಯ್ ನೋಡ್ಕೊಂಡು ಹೋಗೋಣ ಬಾ. ಅಲ್ಲಿ ಗ್ಲಾಸ್ ಇದೆ ಮುಂದೆ, ಅದಕ್ಕೆ ಚಪ್ಪಲಿ ಬಿಡೋಕೆ ಹೇಳಿದ್ದಷ್ಟೇ. ಚಪ್ಪಲಿ ಹಾಕೊಂಬರ್ಬೇಡ ಅಂದರೆ ನೀನು ಹಾಕೊಂಬರ್ತೀಯಲ್ಲ. ಯಾವ್ದು ಮಾಡಬೇಡಿ ಅಂತ ಅದು ಮಾಡೋದೇ ನಮ್ಮ ಕೆಲಸ. ಮದುವೆ ಆಗು.
ಮಕ್ಕಳು ಮಾಡ್ಬಿಡು. ನೋಡೋದು ಯಾವುದೋ ಜೀಪು ಸರ್ವೆ ಮಾಡ್ತದ ಅದು ಅಲ್ಲ ಸರ್ವೆ ಮಾಡೋದು. ಇದೇ ನೋಡಂತೆ ಸರ್ವೆ ಮರ ಸರ್ವೆ ಮಾಡ್ತದಂತೆ. ಅಪ್ಪ ಇವನೊಬ್ಬ ಕಡ್ಡಿ ಚುಕ್ಕಿ ಅಂತೆ ಸುಮ್ಮನೆ ತೀಟೆ ಮಾಡ್ತಿರ್ತಾನೆ. ಇಲ್ಲೇ ಅವ್ನು ಸಿಟ್ಟು ಬಂತು ಈಗ. ಇತ್ತ ತೆಗಿಯಲಿ ನೀನು ಯಾಕೆ ಹೊತ್ತ ತೆಗಿತಿದ್ವಿ. ನಮ್ಮದು ನಾವು ತಗೋತಾನ ಫಸ್ಟು, ಆಮೇಲೆ ಉಳಿದಿದ್ದು. ಫೈನಲಿ ಟಾಪಿಗೆ ಬಂದ್ವಿ. ಇವಾಗ ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಬೀಳ್ತಿದ್ನಲ್ಲೋ. ನೋಡಿ ಜೋಶ್ ಅಂತ ಹೇಳಿದ್ರಲ್ಲೇ ಇನ್ನೊಂದ್ಸರಿ. ಹೌ ಇಸ್ ದ ಜೋಶ್? ಹೋಗ ಅಲ್ಲಿ ಅವನು ಚೊಂಬೇಶ್ವರ. ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ರೆ ಕಂಟೆಂಟ್ ಕ್ರಿಯೇಟರ್ ನಾನು. ಆರುಡ ಇದು ನಿನಗೋಸ್ಕರ. ನಾವಾಡುವ ನುಡಿಯೇ ಕನ್ನಡ ನುಡಿ, ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಕೋರಸ್ ಬೇಕಾದ್ರೆ ಕೊಡ್ತೀನಿ ನಿಂಗೆ. ನೀನು ಸುಂದರ ಚೆಲುವ ಒಬ್ಬಳು ನಿಂತಿರುವೆ ಹಸಿರು ಪುಟ್ಟ ತಂಗಿ ಅಣ್ಣಯ್ಯ ಸಂಜು ಅವಳ ಹಾಡು ಕೇಳಿ. ಚುತ್ತಿ ಆಯ್ತು ಆಡ್ಬಿಡು. ಅಂತರೂಪಸಿ ನನ್ನ ಪ್ರೇಯಸಿ.